ಕೆಲಸದಲ್ಲಿ ಯಶಸ್ಸು ಸಿಗುತ್ತಿಲ್ಲವೇ? ನಮಸ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸದಲ್ಲಿ ಬಡ್ತಿ ಅಥವಾ ಯಶಸ್ಸು ಸಿಗುತ್ತಿಲ್ಲವೇ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಾನು ಕಷ್ಟಪಟ್ಟು ದುಡಿಮೆ ಮಾಡ್ತಿದ್ದೀನಿ, ಆದರೆ ನಮ್ಮ ಕೆಲಸದ ಸ್ಥಳದಲ್ಲಿ ನನಗೆ ಉನ್ನತವಾದಂತಹ ಸ್ಥಾನ, ಗೌರವ ಅನ್ನೋದು ಸಿಗುತ್ತಿಲ್ಲ, ಬಡ್ತಿ ಅಂತೂ ಇಲ್ಲವೇ ಇಲ್ಲ. ಏನು ಮಾಡಬೇಕು ಅಂತ ತಲೆಗೆ ಯೋಚನೆ ಹತ್ಬಿಟ್ಟಿದೆ. ಇದರಿಂದಲೇ ಅಥವಾ ಕೆಲಸ ಚೇಂಜ್ ಮಾಡೋದ ಅಥವಾ ಎಲ್ಲಾದರೂ ಸ್ವಂತ ಬಿಸ್ನೆಸ್ ಮಾಡೋದ ಅಂತ ತಲೆ ಓಡಿಸ್ತಾ ಇರ್ತಾರೆ. ಅಂಥವ್ರಿಗೆ ಇಂಥ ಸ್ವಿಚ್ ಕೋಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಕೆಲಸದಲ್ಲಿ ಬಡ್ತಿ ಮತ್ತು ಯಶಸ್ಸು ಎರಡೂ ಸಿಗಬೇಕು ಅಂದರೆ ಈ ಸ್ವಿಚ್ ಕೋಡ್ನ ಖಂಡಿತವಾಗ್ಲೂ ಬಳಸ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ನೀವು ಗಮನಿಸ್ತೀರಾ. ಸ್ನೇಹಿತರೆ, ಗುರುವಾರ ಬೆಳಗ್ಗೆ ಸ್ನಾನದ ನಂತರ ಎಡಗೈ ಮಣಿಕಟ್ಟಿನ ಮೇಲೆ ಟುಗೆದರ್ ರೀಚ್ ಅಂತ ಬರೆದುಕೊಳ್ಳಿ. ಇದು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆಯನ್ನು ಹೇಳಿಕೊಂಡು ಬರೆದುಕೊಳ್ಳುತ್ತೀರೋ ಅದೇ ರೀತಿ ಇದು ಕೆಲಸ ಮಾಡುತ್ತದೆ. ಇದು ನಂಬಿಕೆ ಇದ್ದವರಿಗೆ ಮಾತ್ರ. ಎಷ್ಟೋ ಜನ ಹೇಳ್ತಾರೆ, ಕೈಲಿ ಬರ್ಕೊಂಡ ತಕ್ಷಣ ಆಗ್ಬಿಡುತ್ತಾ, ಇದೆಲ್ಲ ಸುಳ್ಳು, ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಮಾಡೋಕ್ಕೂ ಮುಂಚೆ ನಂಬಿಕೆ ಇಟ್ಟು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡೋದು ಆದರೆ ಮಾಡಿ. ಇಲ್ಲ, ದಯವಿಟ್ಟು ಮಾಡೋಕ್ಕೆ ಇಷ್ಟ ಇಲ್ವಾ, ಯಾರಿಗೂ ಕೂಡ ನಾವು ಪ್ರಚೋದನೆ ಮಾಡ್ತಿಲ್ಲ ನೀನು ಮಾಡಬೇಕು ಅಥವಾ ಮಾಡಿ ಅಂತ ಬಲವಂತ ಇಲ್ಲ. ನಂಬಿಕೆ ಇದ್ದವ್ರು ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಇದೆ ಸ್ನೇಹಿತರೆ. ರಿಸಲ್ಟ್ ಬೇಕು ಅನ್ನೋರು ನಂಬಿಕೆ ಇಟ್ಟು ಮಾಡಬೇಕು. ಇದನ್ನು ನೀವು ಏನು ಅಂದರೆ ಫಸ್ಟೇ ಫೀಲ್ ಮಾಡಬೇಕು, ನನ್ನ ಹತ್ರ ಒಳ್ಳೆ ಕೆಲಸ ಇದೆ, ನನ್ನ ಹತ್ರ ಒಳ್ಳೆ ಸಂಬಳ ಬರ್ತಾ ಇದೆ, ನಾನು ಒಂದು ಒಳ್ಳೆ ಉನ್ನತವಾದಂಥ ಸ್ಥಾನದಲ್ಲಿದ್ದೀನಿ, ಅಂದರೆ ಉದ್ಯೋಗದಲ್ಲಿ ಪ್ರಗತಿ ಕಾಣ್ತಾ ಇದ್ದೀನಿ, ಯಶಸ್ಸು ನನ್ನನ್ನು ಆಕರ್ಷಣೆ ಮಾಡ್ಕೋತಾ ಇದೆ ಅನ್ನೋದ ರೀತಿ ನೀವು ಊಹಿಸ್ಕೋಬೇಕು. ಅದಲ್ಲದೆ ನೀವು ಹೇಗೆ ಬೇಕಾಗಿ ಅಪನಂಬಿಕೆಯಲ್ಲಿ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಯಾವ ಕೆಲಸದಲ್ಲೂ ರಿಸಲ್ಟ್ ಸಿಗಲ್ಲ. ಖಂಡಿತವಾಗ್ಲೂ ಈ ವಿಚಾರವಾಗಿ ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ನಾನು ಎಲ್ಲ ಥರ ಪ್ರಯತ್ನ ಪಟ್ಟೆ ಗುರುಗಳೇ, ದೇವಸ್ಥಾನಗಳ ಸುತ್ತೆ, ದೇವರಿಗೆ ಹರಕೆ ಹೊತ್ತೆ, ಅಥವಾ ಯಾರು ಏನು ಹೇಳ್ತಾರೆ ಎಲ್ಲನೂ ಮಾಡಿದೆ ಗುರುಗಳೇ, ಆದರೆ ಏನೇ ಮಾಡಿದ್ರೂ ಪ್ರಯೋಜನ ಆಗ್ತಿಲ್ಲ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನ ಕಾಣೋಕ್ಕಾಗ್ತಿಲ್ಲ ಇಲ್ಲ ಗುರುಗಳೇ ಅಂತವರು ಇದನ್ನು ಟ್ರೈ ಮಾಡಿ. ಇನ್ನು ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ನಾನು ದೇವಸ್ಥಾನಗಳಿಗೆ ಹೋಗಿ ಹೋಮ ಹವನಗಳನ್ನ ಮಾಡಿಸ್ದೆ ಮತ್ತು ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಪ್ರಯತ್ನ ಪಟ್ಟೆ, ನನಗಂತೂ ನಾನು ಮಾಡೋ ಕೆಲಸದಲ್ಲಿ ನನಗೆ ನಂಬಿಕೆ ಇದೆ, ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ. ಮತ್ತು ನಮ್ಮ ಕೆಲಸದಲ್ಲಿರುವಂಥವ್ರು ಹೊಗಳುತ್ತಾರೆ, ನಿನ್ನ ಕೆಲಸ ಸೂಪರಾಗಿದೆಯಪ್ಪ, ನಿನಗೆ ನೋಡಿದ್ರೆ ಇನ್ನೂ ಬಡ್ತಿ ಸಿಕ್ಕಲಿಲ್ಲ, ಮತ್ತು ಪ್ರಗತಿ ಅನ್ನೋದು ಇಲ್ಲ, ಯಶಸ್ಸೇ ಇಲ್ವಲ್ಲ ನಿನಗೆ ಅಂತ ಅವರು ಆಡ್ಕೊತಾರೆ. ಹಂಗಾದ್ರೆ ಏನು ಮಾಡ್ಬೇಕು ನಾನು? ಅಕಸ್ಮಾತ್ ನಾನು ಉದ್ಯೋಗನ ಚೇಂಜ್ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಕೆಲಸ ಸಿಗುತ್ತೋ ಅಥವಾ ಸಿಕ್ಕಿದ್ರೂ ಇಲ್ಲಿರೋಂಥ ನೆಮ್ಮದಿ ಅಲ್ಲಿರುತ್ತೋ ಗೊತ್ತಿರಲ್ಲ. ಏನು ಮಾಡಬೇಕು ಅಂತ ತಲೆ ಓಡ್ತಿಲ್ಲ ಗುರುಗಳೇ ಅಂತ ಕೇಳೋರಿಗೆ ಇದು ಪವರ್ಫುಲ್ ಸ್ವಿಚ್ ಕೋಡ್ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಅನ್ನಿಸ್ಬೋದು, ಇವರಲ್ಲೆಲ್ಲ ಏನು ಕೆಲಸ ಆಗುತ್ತೆ ಗುರು, ಸ್ವಿಚ್ ಕೋಡ್ ಅಂತೆ, ಹಂಗಂತೆ ಹಿಂಗಂತೆ ಕಂತೆ ಪುರಾಣಗಳನ್ನ ಹೇಳ್ತಾ ಎಷ್ಟೋ ಜನ ಕಾಲ ಕಳೀತಾರೆ. ನಿಜವಾಗ್ಲೂ ಸ್ನೇಹಿತರೆ, ಇಲ್ಲಿ ಬಂದು ಸುಮ್ಮನೆ ಕಾಮೆಂಟ್ ಹಾಕೋರು ಯಾರೂ ಕೂಡ ಒಳ್ಳೆಯವರಲ್ಲ. ಹಾಗಂತ ಎಲ್ಲರೂ ಅಲ್ಲ, ಕೆಲವರು. ಯಾಕೆಂದರೆ ಕೆಟ್ಟ ಕಾಮೆಂಟ್ ಹಾಕೋರಿಗೆ ನಾನು ಹೇಳ್ತಿರೋದು, ಆಯಿತಾ? ದಯವಿಟ್ಟು ಕೆಲಸ ಮಾಡಬೇಕಾದ್ರೆ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ದೆ ಆದಲ್ಲಿ ಅದರ ರಿಸಲ್ಟ್ನ ನೀವು ಕಾಣ್ತಾ ಹೋಗ್ತೀರಾ. ಒಳ್ಳೇದಾಗಬೇಕು ಅಂತಲೇ ನಾವು ಇದನ್ನೆಲ್ಲ ತಿಳಿಸ್ಕೊಡೋದು, ಸುಮ್ಮನೆ ತಿಳಿಸಲ್ಲ ಸ್ನೇಹಿತರೆ, ಆಯಿತಾ? ಒಂದು ಕೆಲಸದ ಮೇಲೆ ನೀವು ಯಾವಾಗ ಫೋಕಸ್ ಮಾಡ್ತಾ ಹೋಗ್ತೀರಾ ಅದು ನಮ್ಮನ್ನು ಆ ರೀತಿ ತಗೊಳುತ್ತೆ. ಕೆಲಸ ಆಗ್ಬೋದು, ನಂಬಿಕೆ ಆಗ್ಬೋದು, ಪ್ರೀತಿ ವಿಶ್ವಾಸ ಆಗ್ಬೋದು, ಯಾವುದೇ ಆಗ್ಬೋದು, ನಾವು ಯಾವ ರೀತಿ ತಗೋತೀವಿ ಅದು ನಮ್ಮನ್ನು ಅದೇ ರೀತಿ ತಗೊಳುತ್ತೆ. ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಷ್ಟು ದಿನ ಮಾಡಬೇಕು ಅಂದರೆ ಮಾಡ್ತಾನೆ ಇರಿ. ಏನು ಕಳ್ಕೊಳ್ಳೋದು ಏನಿದೆ? ದುಡ್ಡು ಖರ್ಚು ಮಾಡೋಂಗಿಲ್ಲ, ಏನೂ ಇಲ್ಲ, ಒಂದು ಪೆನ್ನು ಅಷ್ಟೇ ಗುರು, ಒಂದು ಪೆನ್ ಅಷ್ಟೇ, ಏನು ಖರ್ಚು ಮಾಡೋಂಥದ್ದು ಏನೂ ಇಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ, ಖಂಡಿತವಾಗ್ಲೂ ರಿಸಲ್ಟ್ ಇದೆ. ಇದು ಮಾಡೋದ್ರಿಂದ ನೆಮ್ಮದಿ ಏನೋ ಸಿಗುತ್ತೆ, ಮತ್ತು ಕೆಲಸದಲ್ಲಿ ಬಡ್ತಿ ಸಿಗುತ್ತೆ, ಉದ್ಯೋಗದಲ್ಲಿ ಯಶಸ್ಸು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಮಾಡ್ತಾ ಹೋದರೆ ನಿಮಗೆ ಅನುಭವ ಆಗುತ್ತೆ, ಇದು ಸರಿನಾ ಸುಳ್ಳ ನಿಜವಾ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಇದು ನಂಬಿಕೆ ಇಟ್ಟು ಮಾಡ್ತಾ ಹೋದಾಗ ಯಾವುದೇ ಕೆಲಸಗಳಾಗ್ಬೋದು ಪ್ರಗತಿನ ಕಾಣ್ತಾ ಹೋಗ್ತೀವಿ. ಹಾಗೆ ಸ್ನೇಹಿತರೆ, ನಿಮಗೆ ಏನೇ ಅನುಮಾನಗಳಿದ್ರೂ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ, ನಾನು ಉತ್ತರ ಕೊಡ್ತೀನಿ. ಹಾಗೆ ಯಾವುದೇ ಅನುಮಾನಗಳಿದ್ದಾಗ ದಯವಿಟ್ಟು ಏನಾದರೂ ತಲೆಗೆ ಅನುಮಾನ ಬಂತು ಅಂದಾಗ ಗೊತ್ತಿರೋರ ಹತ್ರ ಕೇಳಿ. ಈಗೇನೂ ಗೊತ್ತಿರಲ್ಲ ಅಂಥವ್ರ ಹತ್ರ ಹೋಗಿ ಕೇಳಿದಾಗ ಏನಂತಾರೆ, ಇವೆಲ್ಲ ಸುಳ್ಳು, ಹೋಗ ಮರೆಯ, ವ್ಯೂಸು ಲೈಕ್ಸ್ಗೋಸ್ಕರ ಮಾಡ್ಕೊತವ್ರೆ, ಅವ್ರಿಗೆ ದುಡ್ಡು ಆಗುತ್ತೆ, ನೀವು ಅಚ್ಚುಕಟ್ಟಾಗಿ ಇದು ಮಾಡ್ತಾ ಹೋಗ್ತೀರಾ ಅಂತಾರೆ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ವ್ಯೂಸು ಲೈಕ್ಸ್ಗೋಸ್ಕರ ಎಲ್ಲ ಮಾಡೋದು. ಎಷ್ಟೋ ಜನಕ್ಕೆ ಒಳ್ಳೆಯದಾದರೆ ಅದರಿಂದ ನೀವು ಕೂಡ ಒಂದು ಆಶೀರ್ವಾದಕ್ಕೆ
ನಮಗೆ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ, ಆಯಿತಾ. ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ದುಡ್ಡಿಗೋಸ್ಕರನೇ ಅಥವಾ ಇನ್ನೊಂದಕ್ಕೋಸ್ಕರನೇ ಏನೂ ಇದು ಮಾಡ್ತಾ ಹೋಗಲ್ಲ. ಅದು ಒಬ್ಬೊಬ್ಬರ ಅಭಿಪ್ರಾಯ ಅನಿಸುತ್ತೆ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಉದ್ಯೋಗದಲ್ಲಿ ಪ್ರಗತಿ, ಯಶಸ್ಸು, ಬಡ್ತಿ ಅನ್ನೋದು ಕಾಣ್ತಾ ಹೋಗ್ತಾರೆ. ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗೋಂಥ ಕೆಲಸಗಳನ್ನ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಈಗಲೇ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಆಯಿತಾ. ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಗುರುದೇವ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಧನ್ಯವಾದಗಳು.